30-40 ಸೈಟ್ಗೆ ಇಲ್ಲಿ 1 ಎಕರೆ ಜಾಗ ತಗೋಬಹುದು. ಫ್ರೆಂಡ್ಸ್, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಂದ್ ಜಾಗ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ? 18.5 ಎಕರೆ 97 ಪ್ಲಾಟ್ಸ್ ಬರುತ್ತೆ ಇಲ್ಲಿ. ಪ್ರತಿ ಒಂದು ಫ್ಲಾಟ್ ಗಳಲ್ಲೂ ಕೂಡ 160 ಪ್ಲಾಂಟೇಶನ್ ನ ಮಾಡ್ಕೊಡ್ತಿದ್ದಾರೆ ಸರ್. ಇಲ್ಲಿ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಇರುತ್ತೆ ಇಲ್ಲಿ. ಫಸ್ಟ್ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳೋ 15 ಕಸ್ಟಮರ್ಸ್ಗೆ ಎಲೆಕ್ಟ್ರಿಕ್ ಬೈಕ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ. ಇನ್ನು ರಿಜಿಸ್ಟ್ರೇಷನ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಂತ ಇದ್ರ, ನಾನೇ ನಿಂತು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ಇನ್ಯಾಕೆ ಯೋಚನೆ ಮಾಡ್ತೀರಾ? ತಡ ಮಾಡ್ದಲ್ಲ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಂದ್ ಜಾಗ ಏನಾದ್ರೂ ನೋಡ್ತಿತ್ತು ಅಂದ್ರೆ, ಈ ಜಾಗ ಹೊಸದಾಗಿ ಡೆವಲಪ್ಮೆಂಟ್ ಮಾಡ್ತಿರೋ ಒಂದು ಫಾರ್ಮ್ ಲ್ಯಾಂಡ್ ಆಗಿದೆ. ಇದು ಟೋಟಲ್ ಆಗಿ 18.5 ಎಕರೆಯಲ್ಲಿ ಮಾಡಿದ್ದಾರೆ. 97 ಫ್ಲಾಟ್ ಬರುತ್ತೆ. ಇಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ 5.5 ಗುಂಟೆನ ತಗೊಳ್ಬೇಕಾಗುತ್ತೆ. ಇನ್ನ ಪ್ರತಿ ಒಂದು ಫ್ಲಾಟ್ ಅಲ್ಲೂ ಕೂಡ 160 ಪ್ಲಾಂಟೇಶನ್ ನ ಮಾಡ್ಕೊಡ್ತಿದ್ದಾರೆ. ಇಲ್ಲಿ ಯಾರು ಬಂದು ಫಸ್ಟ್ 15 ಬುಕ್ಕಿಂಗ್ ಮಾಡ್ಕೊಂತಾರೋ ಅವ್ರಿಗೆ ಎಲೆಕ್ಟ್ರಿಕ್ ಬೈಕ್ ನೇ ಫ್ರೀ ಆಗಿ ಕೊಡ್ತಿದ್ದಾರೆ. ಸೊ ಇನ್ನ ಈ ಜಾಗ ಎಲ್ಲಿ ಬರುತ್ತೆ, ಪ್ರೈಸಸ್ ಎಲ್ಲ ಏನಿದೆ ಅಂತ ತಿಳಿಸ್ಕೊಡೋದಿಕ್ಕೆ JK ಇನ್ಫ್ರಾ ಪ್ರಾಜೆಕ್ಟ್ MD ಆದಂತಹ ಅಕಲ್ ರೆಡ್ಡಿ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಓಕೆ ಸರ್, ಪ್ರೆಸೆಂಟ್ ನಾವ್ ಇವಾಗ ಯಾವ ಜಾಗದಲ್ಲಿ ಇದ್ದೀವಿ ಸರ್? ಪ್ರೆಸೆಂಟ್ ಇದು ಮರಳೂರು ಗ್ರಾಮ ಅಂತ, ಓಕೆ. ಗೌರಿಬಿದನೂರು ಟೌನ್ಗೆ ಸೇರ್ಕೊಂಡಿದ್ದು. ಗೌರಿಬಿದನೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಮೇಡಮ್. 1.5 ಕಿಲೋಮೀಟರ್ ಸೆಂಟರ್ ಆಫ್ ದಿ ಗೌರಿಬಿದನೂರಿಂದ. ಓಕೆ ಸರ್, ಇಲ್ಲಿ ಮೇನ್ ರೋಡ್ ನೋಡಿದೆ, ಇದು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಸರ್? ಮೇಡಮ್ ಇದು ಹಿಂಗೆ ಕೊಡಗೇನಹಳ್ಳಿ ಮೇನ್ ರೋಡ್ಗೆ ಜಾಯ್ನ್ ಆಗುತ್ತೆ. ಓಕೆ. ಮತ್ತೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಇದೆಯಲ್ಲ, ಹ್ಮ್. ಅಲ್ಲಿಂದ ಮೈನ್ ರೋಡ್ಗೆ ಜಾಯ್ನ್ ಆಗಿ ಅದು ಕೊಡಗೇನಹಳ್ಳಿಗೆ ಹೋಗುತ್ತೆ, ಮತ್ತೆ ಈ ಕಡೆ ಗೌರಿಬಿದನೂರ್ಗೆ ಹೋಗುತ್ತೆ. ಓಕೆ, ಸೂಪರ್ ಸರ್. ಸರಿನಾ, ಇದು ಎಷ್ಟು ಎಕರೆಲ್ಲಿ ಜಾಗನ ಲಾಂಚ್ ಮಾಡಿದೀರಾ ಸರ್? ಮೇಡಮ್ ಇದು ಫಸ್ಟ್ ಪ್ಲೇಸ್ ಅಲ್ಲಿ 18.5 ಎಕರೆ ಇದೆ. ಓಕೆ. ಮತ್ತೆ 10 ಎಕರ್ ಇದೆ. ಟೋಟಲ್ 30 ಎಕರ್ ಆಗುತ್ತೆ ಇದು. ಓಕೆ, ಇವಾಗ ಪ್ರೆಸೆಂಟ್ ಲಾಂಚ್ ಮಾಡಿರೋದು 18 ಎಕರ್. 18.5 ಎಕರೆ. ಓಕೆ, ಎಷ್ಟು ಫ್ಲಾಟ್ ಬರುತ್ತೆ ಸರ್ 18.5 ಎಕರೆಯಲ್ಲಿ? 97 ಪ್ಲಾಟ್ ಬರುತ್ತೆ ಮೇಡಮ್. 97. ಸರ್, ಇಲ್ಲಿ ನಮ್ ಕಸ್ಟಮರ್ ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ ಎಷ್ಟು ಜಾಗನ ತಗೊಳ್ಬೇಕಾಗುತ್ತೆ ಸರ್? ಮಿನಿಮಮ್ 5.5 ಗುಂಟೆ. 5.5 ಗುಂಟೆ ಅಂದ್ರೆ 6,000 ಅಡಿ ತಗೋಬೇಕು ಅವರು. ಓಕೆ. ಅದ್ರಲ್ಲಿ ಏನೇನ್ ಪ್ಲಾಂಟೇಶನ್ ಮಾಡ್ಕೊಡ್ತೀರಾ ಸರ್? ಮೇಡಮ್ ಇದರಲ್ಲಿ 45ರಿಂದ 50 ವೆರೈಟಿ ಪ್ಲಾಂಟ್ಸ್ ಬರುತ್ತೆ. ಓಕೆ. ಒಂದು 5.5 ಗುಂಟೆಯಲ್ಲಿ 150ರಿಂದ 160 ಗಿಡ ಕುತ್ಕೊಳ್ಳುತ್ತೆ, ಎಲ್ಲ ಪ್ಲಾಂಟ್ಸ್ ಸೇರಿ. ಓಕೆ ಸರ್, 5.5 ಗುಂಟೆಲಿ 160 ಗಿಡಗಳನ್ನ ಹಾಕ್ಬೋದಾ ಸರ್? ಕೂತ್ಕೋಬಹುದು. 150ರಿಂದ 160 ಗಿಡ ಕುತ್ಕೊಳ್ಳುತ್ತೆ. ಓಕೆ ಸರ್, ಅಷ್ಟ್ ಮಾತು. ಈಗ ಇಲ್ಲಿ ಜಾಗ ತಗೊಳ್ತಾರಲ್ಲ 5.5 ಗುಂಟೆ, ಸೊ ಅದ್ರಲ್ಲಿ ಏನಾದ್ರೂ ಅವರು ಮನೆ ಕಟ್ಸ್ಕೊಳ್ಳೋ ಪ್ಲಾನ್ ಏನಾದ್ರೂ ಇತ್ತು ಅಂದ್ರೆ, ಸೊ ನೀವ್ ಅಷ್ಟು ಗಿಡಗಳನ್ನ ಹಾಕಿರ್ತೀರಲ್ಲ, ಯಾವ ತರ ಪ್ಲಾನ್? ಮುಂಚೆನೆ ಪ್ಲಾನ್ ಮಾಡ್ತೀವಿ. ಈಗ ಪ್ಲಾಂಟ್ಸ್ ಹಾಕೋದಿಕ್ಕೆ ಅದ್ರಲ್ಲಿ 600 ಸ್ಕ್ವೇರ್ ಫೀಟ್ ನಾವು ಜಾಗ ಬಿಟ್ಬಿಡ್ತೀವಿ. ಅವ್ರ ಕಾಟೇಜಸ್ ಕಟ್ಕೋಬಹುದು, ಕಾಟೇಜಸ್ ಮನೆ ಕಟ್ಕೋಬಹುದು. ಅಂದ್ರೆ ವೀಕೆಂಡ್ ಮತ್ತೆ ಮಂತ್ಲಿ ಬಂದು ಇಲ್ಲಿ ಇರೋ ತರ ಫಾರ್ಮ್ ಹೌಸ್ ತರ ಮಾಡ್ಕೋಬಹುದು. ಮತ್ತೆ ನಾವು ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಕಾಟೇಜಸ್ ಕಟ್ಕೊಂಡ್ರೆ ನಾವು ರೆಸಾರ್ಟ್ ಮಾಡ್ತೀವಿ, ಅದ್ರಲ್ಲಿ ಆಕ್ಟಿವಿಟೀಸು, ಇಂಡೋರ್ ಗೇಮ್, ಔಟ್ಡೋರ್ ಗೇಮ್ಸ್ ಎಲ್ಲ ಕೊಡ್ತೀವಿ. ಅದ್ರಲ್ಲಿ ರೆಂಟಲ್ ಬೇಕಾದ್ರೆ ಬರೋ ತರನು ಮಾಡ್ಕೊಡ್ತೀವಿ. ಓಕೆ, ಅಂದ್ರೆ ನೀವ್ ಹೇಳೋ ಪ್ರಕಾರ 600 ಸ್ಕ್ವೇರ್ ಫೀಟ್ ಜಾಗನ ಬಿಟ್ಟು ಪ್ಲಾಂಟೇಶನ್ ಮಾಡೋದಾ? ಹೌದು. ಸೊ ನೀವ್ ಯಾವುದೇ ಈಗ 5.5 ಗುಂಟೆಲಿ ಯಾವ ಜಾಗದಲ್ಲಾದ್ರೂ 600 ಸ್ಕ್ವೇರ್ ಫೀಟ್ ನ ಬಿಟ್ಬಿಟ್ಟೆ ಪ್ಲಾಂಟೇಶನ್ ಮಾಡೋದು. 600 ಸ್ಕ್ವೇರ್ ಫೀಟ್ ಆ ಜಾಗಕ್ಕೆ ವಾಸ್ತು ಪ್ರಕಾರ ಎಲ್ಲಿ ಮನೆ ಬರಬೇಕೋ ಅಲ್ಲಿ ಅಂತ ಕಡೆನೆ ಜಾಗ ಬಿಟ್ಟು ಉಳಿದಿದ್ದ ಕಡೆ ಎಲ್ಲ ನಾವು ಪ್ಲಾಂಟ್ಸ್ ಹಾಕ್ತಿವಿ. ಓಕೆ, ಸೂಪರ್ ಸರ್. ಸರ್, ಇಲ್ಲಿ 18.5 ಜಾಗ ಮಾಡಿದೀರಾ, ಸೊ 97 ಫ್ಲಾಟ್ ಬರುತ್ತೆ. ಸೊ ಇಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಅನ್ನೋದ ಏನೇನ್ ಕೊಡ್ತೀರಾ ಸರ್? ಮೇಡಮ್ ಇಲ್ಲಿ ರೆಸಾರ್ಟ್ ಇರುತ್ತೆ, ರೆಸ್ಟೋರೆಂಟ್, ಮತ್ತೆ ಗೇಮ್ಸ್ ಇರುತ್ತೆ, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಮತ್ತೆ ನಿಮ್ಗೆ ಇದು ರೈನ್ ಡ್ಯಾನ್ಸ್ ಇರುತ್ತೆ. ಅದೇ ರೀತಿ ರೆಸಾರ್ಟ್ ಅಲ್ಲಿ ನಿಮ್ಗೆ ರೆಸ್ಟೋರೆಂಟ್ ಇಂದ ಹಿಡಿದು ಮತ್ತೆ ಕಸ್ಟಮರ್ ಬಂದು ಸ್ಟೇ ಆಗೋದಕ್ಕೆ ಕಾಟೇಜಸ್ ಇರುತ್ತೆ, ರೂಮ್ಸ್ ಇರುತ್ತೆ, ಮತ್ತೆ ವೈಫೈ ಕನೆಕ್ಷನ್ಸ್ ಇರುತ್ತೆ. ಇಷ್ಟು ನಮ್ಮ ಕಡೆಯಿಂದ ಕೊಡ್ತೀವಿ. ಸೊ ಇಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಅನ್ನೋದು ಇಷ್ಟೆಲ್ಲ ಕೊಡ್ತೀರಾ? ಹೌದು. ಟೋಟಲ್ ನಿಮಗೆ 30+ ಅಮ್ಯುನಿಟೀಸ್ ಕೊಡ್ತೀವಿ ನಾವಿಲ್ಲಿ. 30+ ಅಮ್ಯುನಿಟೀಸ್. ಓಕೆ, ಸೂಪರ್ ಸರ್. ಯಾಕಂದ್ರೆ ಇವಾಗ ನಾವು ವಿಡಿಯೋ ಮಾಡ್ತಿರೋದ್ರಿಂದ ನಮ್ ಕಸ್ಟಮರ್ಸ್ ಎಲ್ಲ ನೋಡಿರ್ತಾರೆ. ಸೊ ಅವ್ರು ಬಂದು ಈಗ ಜಾಗ ನೋಡ್ತಾರೆ. ಸೊ ಅವ್ರಿಗೆ ಓಕೆ ಆಯ್ತು ಅಂತಂದ್ರೆ ಬುಕ್ ಮಾಡ್ಕೊಂತಾರಲ್ವಾ? ಸೊ ಎಷ್ಟು ತಿಂಗಳು ಟೈಮ್ ಹಿಡಿತದೆ ಸರ್ ಈ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ? ಮೇಡಮ್ ಈಗ ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ 12 to 15 ಮಂತ್ಸ್ ಬೇಕು. ಬಟ್ ನಿಮ್ದಿನ್ನ ರೋಡ್ಸ್, ಪ್ಲಾಂಟೇಶನ್ಸ್ ಇದೆಲ್ಲ ಕಂಪ್ಲೀಟ್ ಆಗೋದಕ್ಕೆ 6 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ನಾನು. ಓಕೆ, ಅಂದ್ರೆ ನೀವ್ ಹೇಳೋ ಪ್ರಕಾರ 1 ಇಯರ್ ಒಳಗಡೆ ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿರುತ್ತೆ. ಹೌದು, 100%. ಸೂಪರ್ ಸರ್. ಸರ್, ಇನ್ನೊಂದು ಮೇನ್ ಅಂದ್ರೆ 18.5 ಎಕರೆಯಲ್ಲಿ ಜಾಗ ಮಾಡಿದೀರಾ, 97 ಫ್ಲಾಟ್ ಬರುತ್ತೆ. ಸೊ ಪ್ಲಾಂಟೇಶನ್ ಎಲ್ಲ ಜಾಸ್ತಿನೇ ಹಾಕೊಡ್ತೀನಿ ಅಂತ ಹೇಳಿದೀರಾ. ಸೊ ನೀರಿನ ವ್ಯವಸ್ಥೆ ಯಾವ ತರ ಸರ್? ಆಲ್ರೆಡಿ ಈಗ ನಮ್ಮ ಪ್ಲಾಂಟ್ ಅಲ್ಲಿ
2 ಬೋರ್ವೆಲ್ ಇದೆ. ಓಕೆ 2 ಬೋರ್ವೆಲ್ 3 ಇಂದ 4 ಇಂಚು ಒಂದೊಂದು ಬೋರ್ವೆಲ್ ಅಲ್ಲಿ ನೀರಿದೆ, ಸಾಕಷ್ಟು ನೀರಿದೆ. ಅದ್ರ ಪ್ರಕಾರ ಮತ್ತೆ ಇನ್ನೂ 1-2 ಬೋರ್ವೆಲ್ ಹಾಕಿಸ್ತೀವಿ ಈಗ. ಓಕೆ ಈಗಿರೋ ನೀರೇನೆ ಎಲ್ಲದಕ್ಕೂ ಅಡ್ಜಸ್ಟ್ ಸಫಿಶಿಯಂಟ್ ವಾಟರ್ ಇದೆ, ಈಗಿರೋಂಥದ್ದೇ ಸಫಿಶಿಯಂಟ್ ಇದೆ ನಮ್ಗೆ. ಓಕೆ ಸರ್, ಸೂಪರ್ ಸರ್. ಇವಾಗ ನಮ್ ಕಸ್ಟಮರ್ ಬಂದು ಇಲ್ಲಿ ವಿಸಿಟ್ ಮಾಡಿ ಜಾಗ ಪರ್ಚೇಸ್ ಮಾಡಿದ್ರೆ, ಸೊ ಇನ್ನ ಇದು ಡೆವಲಪ್ಮೆಂಟ್ ಆಗಿಲ್ವಲ್ಲ, ರಿಜಿಸ್ಟ್ರೇಷನ್ ಆಗುತ್ತಾ ಸರ್ ಇಮಿಡಿಯೇಟ್ ಆಗಿ ಅವ್ರು ಅಡ್ವಾನ್ಸ್ ಮಾಡಿ ಟೋಕನ್ ಮಾಡಿದ್ರೆ ನಾನು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಲೀಗಲ್ ಅವ್ರಿಗೆ ಓಕೆ ಅಂದ್ಮೇಲೆ, ಲೀಗಲ್ ಆಗಿದ ತಕ್ಷಣ ಅವ್ರು ರೆಡಿ ಅಂದ್ರೆ ರಿಜಿಸ್ಟ್ರೇಷನ್ ರೆಡಿ ನಮ್ದು. ಅಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೋದು. ಆಗುತ್ತೆ. ಓಕೆ ಸರ್. ಸರ್ ಇನ್ನ ಈ ಫಾರ್ಮ್ ಲ್ಯಾಂಡ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಸರ್? ಮೇಡಮ್ ಇಲ್ಲಿ ಹತ್ರದಲ್ಲೇ ಮುರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಮತ್ತೆ ವಿದ್ರಾಶ್ವತ ಟೆಂಪಲ್ ಬಂದು ನಮ್ಮ ಜಾಗಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಮುರಾರ್ಜಿ ದೇಸಾಯಿ ಸ್ಕೂಲ್ 1 ಕಿಲೋಮೀಟರ್ ಆಗುತ್ತೆ. ಪಕ್ಕದಲ್ಲೇ ಲೇಔಟ್ಸ್ ಇದೆ ನಮ್ಮ ಹಿಂದ್ಗಡೆನೆ ಸರೌಂಡಿಂಗ್ ಅಲ್ಲಿ. ಗೌರಿಬಿದನೂರು ರೈಲ್ವೆ ಸ್ಟೇಷನ್ 1.25 ಕಿಲೋಮೀಟರ್ ಆಗುತ್ತೆ. ಗೌರಿಬಿದನೂರು ಟೌನ್ 1.5 ಕಿಲೋಮೀಟರ್ ಆಗುತ್ತೆ. ಮತ್ತೆ ನಮ್ಮ ಗೌರಿಬಿದನೂರು ವಿಧಾನಸೌಧ ಬಂದು ಒಂದು 4 ರಿಂದ 5 ಕಿಲೋಮೀಟರ್ ಆಗುತ್ತೆ. ತೊಂಡಬಾವಿ ACC ಫ್ಯಾಕ್ಟ್ರಿನೂ ನಮ್ಗೊಂದು 15 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಓಕೆ ಸರ್. ಇನ್ನು ನಮ್ಮ ಕಸ್ಟಮರ್ ಇಲ್ಲಿ ಜಾಗ ಪರ್ಚೇಸ್ ಮಾಡಿದ್ರೆ, ಸೊ ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಎಲ್ಲ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ ಸರ್? ನಮಗೆ ಇಲ್ಲಿ ಎಲ್ಲ ನಿಮ್ಗೆ 1 ಕಿಲೋಮೀಟರ್ ಸರೌಂಡಿಂಗ್ ಇಲ್ಲ 1.5 ಕಿಲೋಮೀಟರ್ ಒಳಗಡೆ ಸ್ಕೂಲ್ಸ್ ಮತ್ತೆ ಡೆವಲಪ್ಮೆಂಟ್ಸ್ ಆಗಿರೋಂಥ ರೈಮೆಂಡ್ಸ್ ಫ್ಯಾಕ್ಟ್ರಿ, ಮತ್ತೆ ಲೀಡರ್ ಸ್ಕೂಲು, ಆಚಾರ್ಯ ಸ್ಕೂಲು, ನ್ಯಾಷನಲ್ ಸ್ಕೂಲು, BGS ಸ್ಕೂಲು, ಮತ್ತೆ ಮುರಾರ್ಜಿ ದೇಸಾಯಿ ಸ್ಕೂಲು, ಇಷ್ಟು ಸ್ಕೂಲ್ ನಮಗೆ ಸಿಗುತ್ತೆ. ಆಮೇಲೆ GNR ಹೋದ್ರೆ ಇನ್ನೂ ಒಂದು 3 ಕಿಲೋಮೀಟರ್ ಆಗುತ್ತೆ GNR ಸ್ಕೂಲ್. ಅಂದ್ರೆ ಈಗ ನೀವ್ ಹೇಳಿದ್ದೆಲ್ಲ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಸಿಗುತ್ತೆ. 1 ರಿಂದ 1.5 ಕಿಲೋಮೀಟರ್ ಒಳಗಡೆ ಎಲ್ಲ ಸಿಗುತ್ತೆ ನಿಮ್ಗೆ. ಓಕೆ ಸರ್. ಸರ್ ಇನ್ನ ಯಾರೇ ಕಸ್ಟಮರ್ ಆಗ್ಲಿ ಫಸ್ಟ್ ಒಂದ್ ಜಾಗ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನೋಡೋದು ಡಾಕ್ಯುಮೆಂಟ್. ಸೊ ಈ ಫಾರ್ಮ್ ಲ್ಯಾಂಡ್ ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ಇದ್ರದ್ದು ಬಂದು ನಿಮಗೆ 55 ರಿಂದ 60 ವರ್ಷದ ಹಿಂದಿನ ಡಾಕ್ಯುಮೆಂಟ್ಸ್ ವರೆಗೂ ನಾವು ಕಲೆಕ್ಟ್ ಮಾಡಿ ಲೀಗಲ್ ಮಾಡಿ ಇಟ್ಕೊಂಡಿದೀವಿ. ಎಲ್ಲ ಲೀಗಲ್ಗೂ 100ಗೆ 200% ನಿಮ್ಗೆ ಲೀಗಲ್ ಕೊಡ್ತೀನಿ ನಾನು. ಅವ್ರು ಬೇಕಾಗಿದ್ದಂತ ಲಾಯರ್ ಹತ್ರ ಅವ್ರು ಚೆಕ್ ಮಾಡಿಸ್ಕೊಂಡು, ಅಕಸ್ಮಾತ್ ಏನಾದ್ರು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಾನು ಅದಕ್ಕೆ ಅವ್ರಿಗೆ ಒದಗಿಸ್ಕೊಡ್ತೀನಿ. ಉಳಿದಿರೋ ಡಾಕ್ಯುಮೆಂಟ್ಸ್ ಅಂದ್ರೆ ಎಕ್ಸ್ಟ್ರಾ ಡಾಕ್ಯುಮೆಂಟೇಶನ್ ಏನಾದ್ರು ಕೇಳಿದ್ರೆ ಕೊಡ್ತೀನಿ. ಆಲ್ರೆಡಿ ನಾವು ಮಾಡಿದೀವಿ, ಬಟ್ ಏನೋ ಕೆಲವು ಲಾಯರ್ಸ್ ಕೇಳ್ತಾರೆ, ಅದಕ್ಕೆ ನಾನು ಅದಕ್ಕೆ ಒದಗಿಸಿ ಕೊಡ್ತೀನಿ. ಓಕೆ ಸರ್. ಸರ್ ಇನ್ನ ಕೊನೆಯದಾಗಿ ನಮ್ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್ ಈಗ ಲಾಂಚಿಂಗ್ ಪ್ರೈಸ್, ಬೇಸಿಕ್ ಪ್ರೈಸ್ ನಾವು 799 ರೂಪೀಸ್ ಕೋಟ್ ಮಾಡ್ತಾ ಇದ್ವಿ. ಓಕೆ, ಇದು ಲಾಂಚಿಂಗ್ ಪ್ರೈಸ್ ಮೇಡಮ್. ಓಕೆ ಸರ್. ಡೆವಲಪ್ಮೆಂಟ್ ಎಲ್ಲ ಆದ್ಮೇಲೆ ಇದೇ ಪ್ರೈಸ್ ಕೊಡ್ತೀರಾ ಯಾವ ತರ? ಇಲ್ಲ ಮೇಡಮ್, ಅದು ನಿಮ್ಗೆ ಸ್ಟೇಜ್ ಬೈ ಸ್ಟೇಜ್ ನಾವ್ ಹೆಂಗ್ ಡೆವಲಪ್ಮೆಂಟ್ಸ್ ಆಗುತ್ತೆ, ನಮ್ಗೆ ಹೆಂಗ್ ಇಲ್ಲಿ ಇದು ರೆಸ್ಪಾನ್ಸ್ ಇರುತ್ತೋ ಅದ್ರ ಮೇಲೆ ನಾವು ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಸರ್. ಇನ್ನ ಬೆಂಗಳೂರಲ್ಲೇ ತುಂಬಾ ಜಾಗಗಳಿದೆ. ಸೊ ಬೆಂಗಳೂರಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬಂದು ಇನ್ವೆಸ್ಟ್ ಮಾಡ್ಬೇಕು ಸರ್ ನಮ್ಮ ಕಸ್ಟಮರ್ಸ್? ಬೆಂಗಳೂರಲ್ಲಿ ಒಬ್ಬ ಮನುಷ್ಯ 30-40 ಸೈಟ್ ತಗೋಬೇಕಂದ್ರೆ ಮಿನಿಮಮ್ 1.5 ಕೋಟಿ ದುಡ್ಡು ಬೇಕು ಅವ್ರಿಗೆ. ಹೌದು. ಆಮೇಲೆ ಅಲ್ಲಿ ಪೊಲ್ಯೂಷನ್ ಮತ್ತೆ ಅಲ್ಲಿರೋಂಥ ವಾತಾವರಣ, ಆ ಟ್ರಾಫಿಕ್ ಅಲ್ಲಿ ಇಲ್ಲಿ ಬಂದು ಒಳ್ಳೆ ಲಕ್ಸುರಿ ಜೀವನ ಮತ್ತೆ ಮೈಂಡ್ ರಿಲೀಫ್, ಸ್ಟ್ರೆಸ್ ಇಲ್ಲದೆ ಜೀವನ ಮಾಡ್ಕೊಂಡು ಇಲ್ಲಿ ಬೇಕಾದ್ರೆ ಅಲ್ಲಿ ಒಂದು 30-40 ಸೈಟ್ಗೆ ಇಲ್ಲಿ 1 ಎಕರೆ ಜಾಗ ತಗೋಬಹುದು ನಮ್ಮಲ್ಲಿ. ಮತ್ತೆ ಅವ್ರಿಗೆ ನಾವು ಪ್ಲಾಂಟೇಶನ್ಸ್ ಕೊಡ್ತೀವಿ, ಅಮ್ಯುನಿಟೀಸ್ ಕೊಡ್ತೀವಿ, ಎಲ್ಲ ಫೆಸಿಲಿಟಿ ಕೊಡ್ತೀವಿ. ಓಕೆ, ಸೂಪರ್ ಸರ್. ಸರಿನಾ, ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಬಂದ್ ಕಸ್ಟಮರ್ಸ್ಗೆ ಸೊ ಏನಾದ್ರು ಆಫರ್ ಕೊಡ್ತಿದ್ದೀರಾ ಸರ್? ಮೇಡಮ್ ಈಗ ಮೊದಲನೇ 15 ಕಸ್ಟಮರ್ಸ್ಗೆ ನಾವು ಯಾರು ಬುಕ್ ಮಾಡ್ಕೊಂತಾರೋ ಫ್ರೀ ಲಾಂಚಿಂಗ್ ಅಲ್ಲಿ ಅವ್ರಿಗೆ 5.5 ಗುಂಟೆ ಯಾರು ತಗೊಂತಾರೋ ಅವ್ರಿಗೆ ಒಂದು ಎಲೆಕ್ಟ್ರಿಕ್ ಬೈಕ್ ಅನ್ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ 15 ಬುಕ್ಕಿಂಗ್ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ. ಹೌದು, ಆಮೇಲೆ ಪ್ರೈಸ್ನು ಜಾಸ್ತಿ ಆಗುತ್ತೆ ಆಮೇಲೆ. ಓಕೆ ಫ್ರೆಂಡ್ಸ್, ನೋಡುದ್ರಲ್ವಾ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ 799 ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಈ ತರ ಆಫರ್ ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಬೇಗ ಬಂದು ನೀವು ಫ್ಯಾಮಿಲಿ ಜೊತೆ ಈ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಫ್ಯಾಮಿಲಿ ಜೊತೆ ಯಾಕೆ ಬನ್ನಿ ಅಂತ ಹೇಳ್ತೀನಿ ಅಂದ್ರೆ, ಸೊ ಒಂದು ಫ್ಯಾಮಿಲಿ ಅಂತ ಕೂತ್ಕೊಂಡ್ರೆ ಈಸಿಯಾಗಿ ನೀವು ಫೈನಲೈಸ್ ನ ಮಾಡ್ಕೊಬಹುದು. ಸೊ ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.